ಎಲ್ರಿಗೂ ನಮಸ್ಕಾರ. ನೋಡಿದ್ರಾ ಕುರಿದ ಲಿವರು, ಗುಂಡಿಕಾಯಿ, ಅದು ಪಾರ್ಟ್ಸ್ ಎಲ್ಲ ಇವಾಗ ನಾನು ಫ್ರೈ ಮಾಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಬೇಕು ಅದಕ್ಕೆ. ಎಣ್ಣೆ ಕಾದಿದೆ. ಇವಾಗ ನಾನು ಒಂದು ಈರುಳ್ಳಿ ಹಾಕೋಣ, ದೊಡ್ಡ ಗಾತ್ರದ ಒಂದು ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು ನಾವು. ಚೆನ್ನಾಗೆ ಫ್ರೈ ಆಗಿದೆ ಇವಾಗ ಈರುಳ್ಳಿ. ಇವಾಗ ಇದು ಕುರಿದು ಪಾರ್ಟ್ಸ್ ಹಾಕ್ಕೊಳ್ಳೋಣ. ನೋಡಿ, ಅರ್ಧ kg ಇದು. ಬೇಡ, ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ ಫ್ರೈ, ಭಾಳ ಚೆನ್ನಾಗಿರುತ್ತೆ ಇದು. ಅದು ಇವಾಗ ಉಪ್ಪು, ಅರಿಶಿನ ಪುಡಿನ ಹಾಕ್ಕೋಬೇಕು ನಾವು. ಇದಕ್ಕೆ ಅರಿಶಿನ ಪುಡಿ, ಇದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಇದರಲ್ಲಿ ಮಾತ್ರ, ಆಂಧ್ರ ಕಡೆ ಮಾತ್ರ ತುಂಬ ಇದು ಗೋಂಗೂರಾಕು ಅಂತಾರೆ. ಚಟ್ನಿ ಮಾಡ್ತಾರೆ ಇದನ್ನು, ಭಾಳ ಅದ್ಭುತವಾದ ಚಟ್ನಿ ಮಾಡ್ತಾರೆ. ಇವಾಗ ಅವರು ಲಿವರ್ಗೂ ಯೂಸ್ ಮಾಡ್ತಾರೆ ಇದನ್ನು. ಆಮೇಲೆ ಬೋಟಿ ಸಾರಿಗೆ ಯೂಸ್ ಮಾಡ್ತಾರೆ, ಮುಖ್ಯವಾಗಿ ಬೋಟಿ ಸಾರಿಗೆ ಯೂಸ್ ಮಾಡ್ತಾರೆ. ಒಂದು ಹಿಡಿಯುವಷ್ಟು ನಾನು ಇವಾಗ ತೊಳೆದು ಕಟ್ ಮಾಡ್ತೀನಿ ಇದನ್ನು. 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ, ಕಡಿಮೆ ಉರಿ ಇಟ್ಟು, ಅವಾಗ ಬೇಗ ಬೆಂದ್ಬಿಡುತ್ತೆ. ನೋಡಿದ್ರ ನೀರು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೋಡಿದ್ರ ಬೇಯ್ತಾ ನೀರು ಬಿಡುತ್ತೆ. ಲಿವರ್ ನೀರಲ್ವ, ಸ್ವಲ್ಪ ನೀರು ಇರುತ್ತೆ ಅದರಲ್ಲಿ. ಇವಾಗ ಮಸಾಲ ಹಾಕ್ಕೊಳ್ಳೋಣ. ಧನಿಯಾ ಪುಡಿ 1/4 ಸ್ಪೂನು, ಖಾರದ ಪುಡಿ, ಇದು ಮಟನ್ ಮಸಾಲ ಅರ್ಧ ಸ್ಪೂನು, ಇಷ್ಟು ಬೇಕಾಗುತ್ತೆ. ಮಟನ್ ಮಸಾಲ ಇಲ್ಲ ಅಂದರೂ ನೀವು ಮನೆ ಮಸಾಲ ಇದ್ದರೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ಬೋದು. ಇಷ್ಟನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಭಾಳ ಮಸಾಲ ಬೇಡ, ಇಷ್ಟೇ ಸಾಕು ಮಸಾಲ ಇದಕ್ಕೆ. ಬೇಕಾದ್ರೆ ಖಾರ ಬೇಕಂದರೆ ನೀವು ಖಾರದ ಪುಡಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಭಾಳ ಖಾರ ಬೇಕು ಅಂದರೆ. ಚೆನ್ನಾಗಿ ಹುರ್ಕೋಬೇಕು. ಇವಾಗ ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ನಾವು. ಬೆಂದಿದೆ, ಅಲ್ಲೇ 3/4 ಭಾಗ ಬೆಂದಿದೆ. ಹೌದು, ಬೆಂದಿದೆ. ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ, ಸಕ್ಕದಾಗಿರುತ್ತೆ ಇದು ಮಾತ್ರ. ಡ್ರೈ ಫುಲ್ಲು. ಉಪ್ಪು ನೋಡ್ಕೊಳ್ಳಿ ಉರಿವಾಗಲೇ ನೀವು. ಖಾರ ಕಡಿಮೆ ಇದ್ದರೆ ಮಕ್ಕಳಿಂದ ದೊಡ್ಡವರವರೆಗೂ ತಿನ್ಬೋದು. ಅಷ್ಟು ಸೂಪರಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮಸಾಲ ಇದು ಲಿವರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಗೋಂಗೂರಕ್ಕೆ ಹಾಕ್ಕೊಡೋಣ. ಭಾಳ ಅದ್ಭುತವಾಗಿರುತ್ತೆ ಇದು. ಹಾಕಿ ಮಾಡಿಬಿಟ್ರೆ ಸೈಡ್ ಡಿಶ್ಶು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಖಾರ ಮುಂದೆ ಇಟ್ಕೊಂಬಿಟ್ರೆ ಮಾತ್ರ. ಮಕ್ಕಳು ತಿನ್ನಬೇಕಂದ್ರೆ ಖಾರ ಕಡಿಮೆ ಇಡಬೇಕು, ಎಲ್ಲರೂ ತಿನ್ನಬೇಕಂದ್ರೆ ಮೀಡಿಯಮ್ ಖಾರ ಇಟ್ಕೊಳ್ಳಿ. ಇದನ್ನು ಅಷ್ಟೇ ಚೆನ್ನಾಗಿ ಉರಿಬೇಕು. ಸಖತ್ತು ಒಳ್ಳೆ ಸೈಡ್ ಡಿಶ್ ಇದು ಮಾತ್ರ. ಇನ್ನು ಸೈಡ್ಸ್ ಸೂಪರಾಗಿರುತ್ತೆ ತಿಂತಾಯಿದ್ರೆ.
ಹೇಳ್ಬಾರ್ದು ಅದನ್ನು, ಯಾಕೆ ಹೇಳೋಣಪ್ಪ. ಚೆಂದ ನೀರು ಬತ್ತಿಬಿಟ್ಟು ಎಣ್ಣೆ ಬಿಡಬೇಕು, ಅಲ್ಲೇವರೆಗೂ ನಾವು ಫ್ರೈ ಮಾಡಬೇಕು ಚೆಂದಾಗಿ. ಫುಲ್ ಉರಿ ಇಟ್ಕೋಬೇಕು, ಏನು ತೊಂದರೆ ಇಲ್ಲ, ಎಲ್ಲ ಬೆಂದಿದೆಯಲ್ವಾ. ಚೆನ್ನಾಗಿ ಹುರ್ಕೋಬೇಕು ಫುಲ್ ಡ್ರೈ ಆಗೋವರೆಗೂ. ರೆಡಿಯಾಗಿದೆ. ಸ್ವಲ್ಪ ಕಾಳು ಮೆಣಸು ಪುಡಿ ಹಾಕೋಣ, ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಇದು ಸರ್ವ್ ಮಾಡ್ತೀನಿ ನಾನು ಇವಾಗ. ಈ ಥರ ಫ್ರೈ ಮಾಡ್ಕೋಬೇಕು. ಹೆಂಗಿದೆ ನೋಡಿದ್ರೆ ಎಣ್ಣೆ ಬಿಡಬೇಕು, ಆ ಥರ ಫ್ರೈ, ನೀರೇ ಇರಬಾರ್ದು, ಅಷ್ಟು ಚೆನ್ನಾಗಿರುತ್ತೆ ಈ ಸೈಡ್ಸ್. ಇವಾಗಿದು ರೆಡಿಯಾಗಿದೆ ನೋಡಿದ್ರೆ ಸೂಪರಾಗಿ ರೆಡಿಯಾಗಿದೆ ನೋಡಿ. ಇದೇ ಥರ ನೀವು ಗೋಂಗೂರಕ್ಕೆ ಹಾಕಿ ಒಂದು ಡ್ರೈ ಚಿಕನ್ ಕೂಡ ಇದೇ ಥರ ನೀವು ಮಾಡ್ಬೋದು. ಸೂಪರಾಗಿದೆ, ಸೈಡ್ಸು ಸಕ್ಕದಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಮಗೆ ಎಷ್ಟು ಚೆನ್ನಾಗಿ ಬಂದಿದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರ. ಸಪೋರ್ಟ್ ಮಾಡ್ತಾಯಿದ್ದೀರಾ, ಇನ್ನೂ ಸಪೋರ್ಟ್ ಮಾಡಿ ನಮಗೆ.